ವಾಣಿ ಡೇಟು 25/8/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಲ್ಲಿ ನಿಮ್ಮ ಸಂಪಾದನೆಯೂ ಇದೆ, ಆರೋಗ್ಯವೂ ಇದೆ. ನೀವು ಅಮರರಾಗಿ ಬಿಡುತ್ತೀರಿ. ಪ್ರಶ್ನೆ: ಹೃದಯವನ್ನು ಶುದ್ಧ ಮಾಡಿಕೊಳ್ಳುವ ಸಹಜ ಯುಕ್ತಿ ಯಾವುದಾಗಿದೆ? ಉತ್ತರ: ಎಲ್ಲಿಯಾದರೂ ಇರಿ, ಟ್ರಸ್ಟಿಯಾಗಿ ಇರಿ. ಸದಾ ತಿಳಿದುಕೊಳ್ಳಿ, ನಾವು ಶಿವತಂದೆಯ ಭಂಡಾರದಿಂದ ತಿನ್ನುತ್ತೇವೆ. ಶಿವತಂದೆಯ ಭಂಡಾರದ ಭೋಜನವನ್ನು ತಿನ್ನುವವರ ಹೃದಯವು ಶುದ್ಧವಾಗುತ್ತಾ ಹೋಗುತ್ತದೆ. ಪ್ರವೃತ್ತಿಯಲ್ಲಿ ಇರುತ್ತಾ ಒಂದು ವೇಳೆ ಶ್ರೀಮತದ ಪ್ರಮಾಣ ಆದೇಶದ ಅನುಸಾರ ಟ್ರಸ್ಟಿಯಾಗಿ ಇರುತ್ತೀರೆಂದರೆ ಅದು ಸಹ ಶಿವತಂದೆಯ ಭಂಡಾರವಾಗಿ ಬಿಡುತ್ತದೆ. ಮನಸ್ಸಿನಿಂದ ಸಮರ್ಪಿತವಾಗಿರುತ್ತದೆ. ಓಂ ಶಾಂತಿ. ಜನ್ಮ ಜನ್ಮಾಂತರದಿಂದ ಅರ್ಧ ಕಲ್ಪ ಮಕ್ಕಳು ಸತ್ಸಂಗ ಮಾಡಿದ್ದಿರಿ. ಸಾಧು, ಸಂತ, ಪಂಡಿತ ಮೊದಲಾದವರ ಎಲ್ಲ ಮನುಷ್ಯರ ಸತ್ಸಂಗಗಳಿರುತ್ತವೆ. ಈಗ ಇಲ್ಲಿ ಅದು ಮನುಷ್ಯರ ಸತ್ಸಂಗವಲ್ಲ, ಇದಕ್ಕೆ ಆತ್ಮಿಕ ಸತ್ಸಂಗವೆಂದು ಹೇಳಲಾಗುತ್ತದೆ. ಪರಮಾತ್ಮನು ಆತ್ಮಗಳ ಜೊತೆ ಆತ್ಮಿಕ ವಾರ್ತಾಲಾಪ ಅರ್ಥಾತ್ ಸತ್ಸಂಗ ಮಾಡುತ್ತಾರೆ. ನೀವಿಲ್ಲಿ ಯಾವುದೇ ಮನುಷ್ಯರಿಂದ ಕೇಳುವುದಿಲ್ಲ ಅಥವಾ ದೇವತೆಗಳಿಂದಲೂ ಕೇಳುವುದಿಲ್ಲ. ನೀವು ಭಗವಂತನಿಂದ ಕೇಳುತ್ತೀರಿ. ಭಗವಂತನನ್ನು ಯಾವಾಗಲೂ ನಿರಾಕಾರನೆಂದು ಹೇಳಲಾಗುತ್ತದೆ ಮತ್ತು ಭಗವಂತನು ಮಕ್ಕಳನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡುವುದಕ್ಕಾಗಿ ಓದಿಸಲು ಬರುತ್ತಾರೆ. ಭಗವಾನ್ ಮತ್ತು ಭಗವತಿಯ ಪದವಿಯನ್ನು ಭಗವಂತನ ವಿನಃ ಅನ್ಯರ್ಯಾರೂ ಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ. ಕಲ್ಪಕಲ್ಪವು ಸಂಗಮಯುಗವಾದಾಗ ನಿರಾಕಾರ ಭಗವಂತನು ಬಂದು ನಮಗೆ ಜ್ಞಾನವನ್ನು ಕೊಡುತ್ತಾರೆ. ಇದನ್ನು ಸಹ ಕೇವಲ ನೀವೇ ತಿಳಿದುಕೊಳ್ಳುತ್ತೀರಿ. ಅನ್ಯರು ತಿಳಿದುಕೊಳ್ಳುವುದು ಬಹಳ ವಿರಳ. ಶಿವತಂದೆಯು ಖಂಡಿತ ಬರುತ್ತಾರೆ, ಆದರೆ ಅವರು ಬದಲು ಕೃಷ್ಣನನ್ನು ಗೀತೆಯ ಭಗವಂತನೆಂದು ಹೇಳಿದ್ದಾರೆ. ಆದ್ದರಿಂದ ಎಲ್ಲರ ಬುದ್ಧಿಯಲ್ಲಿ ಮನುಷ್ಯನ ತನುವೇ ಬರುತ್ತಿರುವುದು. ನೀವೇ ದೈವಿ ಗುಣವಂತರಾಗಿದ್ದಿರಿ, ಈಗ ಅಸುರಿ ಗುಣವಂತರಾಗಿದ್ದಿರಿ. ಈಗ ಪುನಃ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ. ದೈವಿ ಗುಣವುಳ್ಳವರಿಗೆ ಈಶ್ವರ್ಯ ಸಂಪ್ರದಾಯವೆಂದು, ಅಸುರಿ ಗುಣದವರಿಗೆ ಅಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ. ಈಗ ನಿರಾಕಾರ ತಂದೆಯು ನಿರಾಕಾರ ಸಂಪ್ರದಾಯ ಅರ್ಥಾತ್ ಆತ್ಮರಿಗೆ ಓದಿಸುತ್ತಾರೆ. ಆದ್ದರಿಂದ ಈಶ್ವರೀಯ ಸಂಪ್ರದಾಯ ಅಥವಾ ಆತ್ಮಿಕ ಸಂಪ್ರದಾಯವೆಂದು ಹೇಳಲಾಗುತ್ತದೆ. ಅವರೇ ಆತ್ಮಿಕ ತಂದೆಯು ಬಂದು ಓದಿಸುತ್ತಾರೆ. ನೀವೀಗ ಆತ್ಮ ಅಭಿಮಾನಿಗಳಾಗುತ್ತೀರಿ. ನಾವು ಆತ್ಮರಾಗಿದ್ದೇವೆ. ತಂದೆಯು ನಮಗೆ ಓದಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು. ತಂದೆಯು ಆತ್ಮರಿಗೆ ಓದಿಸುತ್ತಾರೆ. ಅವರೇ ಜ್ಞಾನಪೂರ್ಣನಾಗಿದ್ದಾರೆ ಮತ್ತು ಋಷಿಮುನಿ ಮೊದಲಾದವರೆಲ್ಲರೂ ನೇತಿ ನೇತಿ ಎಂದು ಹೇಳುತ್ತಾ ಹೋದರು, ಅರ್ಥಾತ್ ನಾವು ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಎಂದು. ಎಲ್ಲಿಯವರೆಗೆ ಆ ಜ್ಞಾನ ಸಾಗರಣೆ ಸನ್ಮುಖದಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಜ್ಞಾನವನ್ನು ಹೇಗೆ ತಿಳಿಸುವುದು? ಇವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನಮಗೆ ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ, ತಂದೆ ಓದಿಸುತ್ತಾರೆ. ಅವರು ಬೇಹದ್ದಿನ ನಿರಾಕಾರನಾಗಿದ್ದಾರೆ. ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಪ್ರತಿಯೊಬ್ಬರಿಗೆ ಸಾಕಾರ ಮತ್ತು ನಿರಾಕಾರ ಇಬ್ಬರು ತಂದೆಯವರು ಇರುತ್ತಾರೆ. ಒಬ್ಬರು ಆತ್ಮಿಕ ತಂದೆ, ಇನ್ನೊಬ್ಬರು ದೈಹಿಕ ತಂದೆ. ಆತ್ಮಿಕ ತಂದೆಯೇ ಬಂದು ಆತ್ಮರನ್ನು ಪಾವನ ಮಾಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಪಾವನರಾಗಿದ್ದೆವು, ನಂತರ ಪತೀತರಾದೆವು. ಈಗ ಪುನಃ ಪತೀತರಿಂದ ಹೇಗೆ ಪಾವನರಾಗುತ್ತೇವೆ? ಚಿತ್ರಗಳು ಸನ್ಮುಖದಲ್ಲಿವೆ. ತಂದೆಯು ಸಲಹೆ ನೀಡುತ್ತಾರೆ, ಪದೇ ಪದೇ ಚಕ್ರದ ಮುಂದೆ ಹೋಗಿ ಕುಳಿತುಕೊಳ್ಳಿ, ಆಗ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವು ಬಂದು ಬಿಡುತ್ತದೆ. ನಾವೀಗ ಸಂಗಮಯುಗದಲ್ಲಿ ಕುಳಿತಿದ್ದೇವೆ. ಮತ್ತೆಲ್ಲರೂ ತಮ್ಮನ್ನು ಕಲಿಯುಗದಲ್ಲಿದ್ದೇವೆಂದು ತಿಳಿಯುತ್ತಾರೆ. ಕಲಿಯುಗಕ್ಕೆ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ. ನೀವೀಗ ಸಂಗಮಯುಗದಲ್ಲಿದ್ದಿರಿ. ಈಗ ನಿಮಗೆ ಪ್ರಕಾಶತೆ ಇದೆ. ಮತ್ತೆ ಸತ್ಯುಗದಲ್ಲಿ ನಿಮಗೆ ಈ ಜ್ಞಾನವು ಸಿಗುವುದಿಲ್ಲ. ತಂದೆಯು ಬಂದಾಗಲೇ ಘೋರ ಪ್ರಕಾಶತೆಯಾಗುತ್ತದೆ. ಈ ಸಂಗಮಯುಗವೇ ಕಲ್ಯಾಣಕಾರಿ ಯುಗವಾಗಿದೆ. ಇಂತಹ ಯುಗವು ಮತ್ಯಾವುದೂ ಇಲ್ಲ. ಈ ಸಮಯದಲ್ಲಿಯೇ ತಂದೆಯು ಬರುತ್ತಾರೆ. ಸತ್ಯುಗಕ್ಕೂ ಕಲ್ಯಾಣಕಾರಿ ಎಂದು ಹೇಳುವುದಿಲ್ಲ. ಅಲ್ಲಿ ಯಾರದೇ ಕಲ್ಯಾಣವಾಗುವುದಿಲ್ಲ. ಕಲ್ಯಾಣವು ಸಂಗಮಯುಗದಲ್ಲಿಯೇ ಆಗುತ್ತದೆ. ಸತ್ಯುಗದಲ್ಲಂತೂ ಕಲ್ಯಾಣವಾಗಿಯೇ ಇರುತ್ತದೆ. ಸಂಗಮದಲ್ಲಿಯೇ
ಕಲಿಯುಗವನ್ನು ಸತ್ಯುಗ ಕಲ್ಯಾಣಕಾರಿಯನ್ನಾಗಿ ಮಾಡುತ್ತಾರೆ. ಅಂದಮೇಲೆ ಈಗ ನೋಡಿ, ನಿಮ್ಮದು ಎಷ್ಟೊಂದು ಕಲ್ಯಾಣವಾಗುತ್ತದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಲ್ಲಿ ನಿಮ್ಮದು ಎಷ್ಟು ಸಂಪಾದನೆ ಇದೆ. ಸಂಪಾದನೆಯೂ ಇದೆ, ಮತ್ತೊಂದು ಕಡೆ ಆರೋಗ್ಯವೂ ಇದೆ. ನಿಮ್ಮ ಜೀವನವು ಅಮರವಾಗುತ್ತದೆ, ಎಂದೂ ಅಕಾಲ ಮೃತ್ಯುವಾಗುವುದಿಲ್ಲ. ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಏಕೆಂದರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಇಲ್ಲಿ ನೀವು ಮಕ್ಕಳು ಬರುತ್ತೀರೆಂದರೆ ಪುರುಷಾರ್ಥ ಮಾಡಿ ಮ್ಯೂಸಿಯಂನ ಚಿತ್ರಗಳ ಬಗ್ಗೆ ತಿಳಿಸಲು ಯೋಗ್ಯರಾಗಬೇಕು. ತಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳಲು 7-8 ದಿನಗಳವರೆಗೆ ಕಲಿತು ಕೊಳ್ಳಿ. ಮತ್ತು ಅಭ್ಯಾಸವಾಯಿತಂದರೆ ಸೇವೆಗಾಗಿ ಹೊರಡಿರಿ. ಸೇವೆ ಮಾಡಿ ಮರಳಿ ಬನ್ನಿರಿ. ಇದನ್ನು ಕಲಿಯುವುದಂತೂ ಬಹಳ ಸಹಜವಾಗಿದೆ. ಚಿತ್ರವನ್ನು ಸನ್ಮುಖದಲ್ಲಿ ನೋಡ್ತಿದ್ದಂತೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ನಾವು ಸಂಗಮಯುಗದಲ್ಲಿ ಕುಳಿತಿದ್ದೇವೆ. ಈಗಿನ ಪ್ರಪಂಚದಲ್ಲಿ ಬಹಳ ಜನಸಂಖ್ಯೆ ಇದೆ. ನಾಳೆಯ ದಿನ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಏಕೆಂದರೆ ಇಷ್ಟೊಂದು ಮನುಷ್ಯರೆಲ್ಲರೂ ಹಿಂತಿರುಗಿ ಹೋಗುವರು. ಈಗ ಸ್ವಯಂ ತಂದೆ ಬಂದಿದ್ದಾರೆ. ಮಕ್ಕಳಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ದೂರ ದೇಶದಲ್ಲಿ ಇರುವವರು ಪರದೇಶದಲ್ಲಿ ಬಂದರು. ರಾವಣನು ದೇಶವು ಪರದೇಶವಲ್ಲವೇ? ರಾಮನ ದೇಶದಲ್ಲಿ ಎಂದೂ ರಾವಣನು ಬರಲು ಸಾಧ್ಯವಿಲ್ಲ. ಇದರ ಮೇಲೆ ಒಂದು ಕಥೆಯನ್ನು ತಿಳಿಸುತ್ತಾರೆ. ಏನೆಲ್ಲ ಕಥೆಗಳನ್ನು ತಿಳಿಸುತ್ತಾರೆಯೋ ಅವೆಲ್ಲವೂ ದಂತ ಕಥೆಗಳಾಗಿವೆ. ಈ ಕಥೆಗಳಲ್ಲಿ ಯಾವುದೇ ಸಾರವೂ ಇಲ್ಲ. ಕಾದಂಬರಿಗಳಲ್ಲಿಯೂ ಯಾವುದೇ ಸಾರವಿಲ್ಲ. ಎಷ್ಟೊಂದು ಕಾದಂಬರಿ ಪುಸ್ತಕಗಳು ಮಾರಾಟವಾಗುತ್ತವೆ. ಕೇವಲ ಇವನ್ನು ಮಾರುವವರೇ ಲಕ್ಷಾಧಿಪತಿಗಳಾಗುತ್ತಾರೆ. ಈಗ ನೀವು ಮಕ್ಕಳ ಪಾಲನೆಯು ತಂದೆಯ ಕೈಯಲ್ಲಿದೆ. ನಿಮ್ಮೊಂದಿಗೆ ತಿನ್ನುವೇನು, ಅರ್ಥಾತ್ ನಿಮ್ಮ ಭಂಡಾರದಿಂದಲೇ ತಿನ್ನುವೇನು. ನಿಮ್ಮ ಎಲ್ಲ ಪಾಲನೆಯು ಇಲ್ಲಿಯೇ ಆಗುತ್ತದೆ. ಯಾರು ಸಮರ್ಪಿತರಾಗಿರುವರೋ ಅವರ ಪಾಲನೆಯಂತೂ ಆಗಿಯೇ ಆಗುತ್ತದೆ. ಆದರೆ ಮನಸ್ಸಿನಿಂದಲೂ ಇದೆಲ್ಲವೂ ಈಶ್ವರ ತಂದೆಯದಾಗಿದೆ. ನಾನು ಟ್ರಸ್ಟಿಯಾಗಿದ್ದೇನೆ, ನಾನು ಶ್ರೀಮತದ ಅನುಸಾರವೇ ನಡೆದು ಖರ್ಚು ಮಾಡುತ್ತೇನೆಂದು ಯಾರು ತಿಳಿದುಕೊಳ್ಳುವರೋ ಅವರು ಸಹ ಶಿವತಂದೆಯ ಭಂಡಾರದಿಂದಲೇ ಸ್ವೀಕಾರ ಮಾಡದಂತಾಗುತ್ತದೆ. ಶಿವತಂದೆಯ ಭಂಡಾರದಿಂದ ಸೇವಿಸುವುದರಿಂದ ಹೃದಯವು ಶುದ್ಧವಾಗುತ್ತದೆ. ಹೊರಗಿರುವವರು ಶಿವತಂದೆಯ ಭಂಡಾರದಿಂದ ಸ್ವೀಕಾರ ಮಾಡುವುದಿಲ್ಲ ಎಂದಲ್ಲ. ತಂದೆಯ ಆದೇಶದ ಅನುಸಾರ ನಡೆಯುವವರು ಸಹ ತಂದೆಯ ಭಂಡಾರದಿಂದಲೇ ಸೇವಿಸಿದಂತಾಗುತ್ತದೆ. ಯಾವ ಭಂಡಾರದಿಂದ ಸ್ವೀಕರಿಸುವರೋ ಆ ಭಂಡಾರ ಸಂಪನ್ನ ಮತ್ತು ಕಾಲ ಕಂಟಕಗಳು ದೂರವಾಗುತ್ತವೆ. ಅದರ ನಂತರ ನೀವೆಂದೂ ಅಕಾಲ ಮೃತ್ಯು ಹೊಂದುವುದಿಲ್ಲ. ಈ ಸಮಯದಲ್ಲಿಯೇ ಶಿವತಂದೆಯು ಬರುತ್ತಾರೆ. ಅವರ ಮಹಿಮೆಯ ಗಾಯನವೂ ಇದೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಅವರ ಜಯಂತಿ ಹೇಗಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಸಹ ಅವಶ್ಯವಾಗಿ ಬರುತ್ತಾರಲ್ಲವೇ? ಯಾವ ಮಕ್ಕಳೆಲ್ಲರೂ ಬರುತ್ತಾರೆಯೋ ಅವರಿಗೆ ಶಿವತಂದೆಯ ಭಂಡಾರದಿಂದಲೇ ಆಹಾರವು ಸಿಗುತ್ತದೆ. ಪುರುಷರು ಸಮರ್ಪಿತರಾದರೆ ಸರಿ. ಒಂದು ವೇಳೆ ಅವರು ಸಮರ್ಪಿತ ಆಗದಿದ್ದರೆ ಮಾತೆಯರು ಏನು ಮಾಡುವುದು? ಏಕೆಂದರೆ ಅದು ಪತಿಯ ಸಂಪಾದನೆಯಾಗಿರುತ್ತದೆ. ಅವರಂತೂ ಸಮರ್ಪಣೆಯಾಗುವುದಿಲ್ಲ. ಅವರು ಯಾವಾಗ ಸಂಪಾದಿಸುವರೋ ಆಗಲೇ ಸ್ತ್ರೀಯರು ಸ್ವೀಕರಿಸುವರು. ದಂಪತಿಗಳಿಬ್ಬರು ಸಮರ್ಪಿತ ಮನಸ್ಸಿನಿಂದ ಸಮರ್ಪಿತರಾಗಿದ್ದಾಗ ಅಂಥವರ ಪಾಲನೆಯು ಶಿವತಂದೆಯ ಭಂಡಾರದಿಂದ ಆಗುತ್ತದೆ ಎಂದರ್ಥ. ಇದೆಲ್ಲವನ್ನು ತಂದೆಯು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಬುದ್ಧಿಯಲ್ಲಿ ಇರಲಿ. ನಾವು ಕರ್ಮಾತೀತ ಆಗುವವರೆಗೆ ತಂದೆಯ ಬಳಿ ಕುಳಿತಿರುತ್ತೇವೆ. ದಿನ ಪ್ರತಿದಿನ ನಾವು ನಮ್ಮ ಸ್ವರಾಜ್ಯಕ್ಕೆ ಸಮೀಪಿಸುತ್ತಾ ಹೋಗುತ್ತೇವೆ. ಸಮಯವು ಕಳೆಯುತ್ತಾ ಹೋಗುತ್ತದೆ. ನೀವು ಸಮೀಪ ಬರುತ್ತಾ ಹೋಗುತ್ತೀರಿ. ಸತ್ಯುಗದ ಮೊದಲ ವರ್ಷಕ್ಕೆ ಇನ್ನೆಷ್ಟು ವರ್ಷಗಳಿರ್ಬೋದು. ಈಗ ಎಷ್ಟು ಸಮೀಪ ಬಂದಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈಗ ನಿಮ್ಮ 84 ಜನ್ಮಗಳ ಚಕ್ರವು ಮುಕ್ತಾಯವಾಗುತ್ತದೆ. ನೀವೀಗ 84 ಜನ್ಮಗಳ ಚಕ್ರವನ್ನು ಅರಿತುಕೊಂಡಿದ್ದೀರಿ. ಚಕ್ರವನ್ನು ನೋಡುತ್ತಿದ್ದಂತೆಯೇ ನಾವೀಗ ಸಂಗಮಯುಗದಲ್ಲಿ ಇದ್ದೇವೆಂದು ಹೇಳುತ್ತಾರೆ. ಒಂದು ಕಡೆ ಕಲಿಯುಗ, ಇನ್ನೊಂದು ಕಡೆ ಸತ್ಯುಗ ಇದೆ. ನಾಳೆ ನಾವು ನಮ್ಮ ಸುಖಧಾಮದಲ್ಲಿ ಇರ್ತೇವೆ. ಪ್ರಪಂಚದವರಿಗೆ ತಿಳಿದಿಲ್ಲ. ಅವರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಬೇಹದ್ದಿನ ತಂದೆಯಿಂದ ನಾವು 21 ಜನ್ಮಗಳ ಸಂಪಾದನೆ ಮಾಡಿಕೊಳ್ಳುತ್ತೇವೆ ಎಂದು, ಸದಾ ಸುಖದ ಆಸ್ತಿಯನ್ನು ಪಡೆಯುತ್ತೇವೆ ಎಂದು.
ಖುಷಿ ಇರುತ್ತದೆ. ಸ್ವರ್ಗವಾಸಿಗಳಾಗುವುದು ನಿಮ್ಮ ಅದೃಷ್ಟದಲ್ಲಿಯೂ ಇದೆ. ಸ್ವರ್ಗವು ಒಂದು ಅತ್ಯದ್ಭುತವಾಗಿದೆ. ಹೇಗೆ 7 ಅತ್ಯದ್ಭುತಗಳು ತೋರಿಸುತ್ತಾರಲ್ಲವೇ, ಸ್ವರ್ಗವಂತೂ ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ. ಅದ್ಭುತ ಸ್ವರ್ಗದ ಚಿತ್ರವೂ ಇದೆ. ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು. ಆದ್ದರಿಂದ ತಂದೆಯು ಬರೆದಿದ್ದರು, ಮೇಲೆ ಸೂರ್ಯವಂಶರ ಹೆಸರು, ಅದರ ಕೆಳಗಡೆ ಚಂದ್ರವಂಶರ ಹೆಸರನ್ನು ಬರೆಯಿರಿ, ಆಗ ಅರ್ಧಕಲ್ಪ ಪೂರ್ಣವಾಗುವುದು. ಸೂರ್ಯವಂಶಿ ಚಂದ್ರವಂಶಿ ಒಂದೊಂದಕ್ಕೂ 1250 ವರ್ಷಗಳು ನಡೆಯುತ್ತವೆ. ಇದರಿಂದ ಲಕ್ಷಾಂತರ ವರ್ಷಗಳ ಮಾತು ಹೊರಟು ಹೋಗುವುದು. ಅಲ್ಲಿ ಬಾಹುಬಲದಲ್ಲಿ ಎಷ್ಟೊಂದು ಖರ್ಚಾಗುತ್ತದೆ, ಇಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಏನು ಖರ್ಚಾಗುವುದಿಲ್ಲ. ಇದಂತೂ ತಂದೆ ಮಕ್ಕಳ ಲೆಕ್ಕವಾಗಿದೆ. ಖರ್ಚಿನ ಮಾತಿಲ್ಲ. ಇಲ್ಲಿ ಮಕ್ಕಳು ರಿಫ್ರೆಶ್ ಆಗಲಿ ಎಂದು ಮನೆಗಳನ್ನು ಕಟ್ಟಿಸಲಾಗುತ್ತದೆ. ಇದು ಮಕ್ಕಳದೇ ಹಣವಾಗಿದೆ. ಅದರಲ್ಲಿಯೂ ಎಷ್ಟೊಂದು ದಿನಗಳು ಕಳೆದು ಹೋಯಿತು. ಇನ್ನು ಕೆಲವೇ ದಿನಗಳಿವೆ. ಖರ್ಚೇನೂ ಇಲ್ಲ. ನೀವು ಕವಡೆಯೂ ಖರ್ಚಿಲ್ಲದೆ ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ. ಇದರಲ್ಲಿ ಕೇವಲ ಪರಿಶ್ರಮದ ಮಾತಾಗಿದೆ. ಭಗವಂತನನ್ನು ಎಲ್ಲ ಭಕ್ತರು ನೆನಪು ಮಾಡುತ್ತಾರೆ. ಆದರೆ ಭಗವಂತ ಯಾರೆಂಬುದನ್ನು ತಿಳಿದುಕೊಂಡಿಲ್ಲ. ಭಗವಂತನನ್ನು ಅರಿಯದ ಕಾರಣ ಅನೇಕರನ್ನು ಭಗವಂತನೆಂದು ನಂಬುತ್ತಾರೆ. ಈಗ ನೀವು ಮಕ್ಕಳು ಸತ್ಯ ತಂದೆಯ ಪರಿಚಯ ಕೊಡಬೇಕಾಗಿದೆ. ತಂದೆ ಎಷ್ಟು ಬಾರಿ ತಿಳಿಸಿದ್ದಾರೆ. ದೊಡ್ಡ ದೊಡ್ಡ ಚಿತ್ರಗಳನ್ನು ಮುಖ್ಯ ಸ್ಥಾನಗಳು ಅಂದರೆ ವಿಮಾನ ನಿಲ್ದಾಣದಂತಹ ಸ್ಥಾನಗಳಲ್ಲೇ ಹಾಕಿರಿ. ವಿಮಾನ ನಿಲ್ದಾಣದವರು ಏನು ತೆಗೆದುಕೊಳ್ಳುವರು ಅವರಿಗೆ ತಿಳಿಸಿ. ಇದು ಎಲ್ಲ ಮನುಷ್ಯರ ಕಲ್ಯಾಣಕ್ಕಾಗಿ ಇವೆ. ಇದರ ಬಗ್ಗೆ ತಿಳಿದುಕೊಳ್ಳುವುದರಿಂದಲೇ ಮನುಷ್ಯರು ತಂದೆಯಿಂದ ಆಸ್ತಿಯನ್ನು ಪಡೆದು ವಿಶ್ವದ ಮಾಲೀಕರಾಗುವರು. ಮುಖ್ಯವಾದದ್ದು ದೆಹಲಿಯಾಗಿದೆ. ದೆಹಲಿಯು ರಾಜಧಾನಿಯಲ್ಲವೇ? ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ. ಅಲ್ಲಿ ಇಂತಹ ದೊಡ್ಡ ದೊಡ್ಡ ಚಿತ್ರಗಳಿರಲಿ. ಮುಖ್ಯವಾದವು ತ್ರಿಮೂರ್ತಿ, ಸೃಷ್ಟಿಚಕ್ರ ಮತ್ತು ಕಲ್ಪವೃಕ್ಷವಾಗಿದೆ. ಈ ಏಣಿಯ ಚಿತ್ರವು ಚಮತ್ಕಾರ ಮಾಡುವಂಥದ್ದಾಗಿದೆ. ಇದರಲ್ಲಿ ವಿನಾಶದ ಬಗ್ಗೆ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಮತ್ತು ಪತಿತ ಪಾವನ ಪರಮಪಿತ ಪರಮಾತ್ಮನೋ ಅಥವಾ ನೀರಿನ ನದಿಯೋ ನಿರ್ಣಯಿಸಿರಿ. ಕುಮಾರಿಯರು ಕೇಳುತ್ತಾರೆ, ಈಶ್ವರ ಸರ್ವವ್ಯಾಪಿಯೇ ಅಥವಾ ಒಬ್ಬ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆಯೇ? ತಂದೆಯಿಂದ ಮಕ್ಕಳಿಗೆ ಆಸ್ತಿಯು ಸಿಗುತ್ತದೆ. ಈ ಚಿತ್ರವು ಮುಖ್ಯವಾಗಿದೆ. ತ್ರಿಮೂರ್ತಿಯ ಚಿತ್ರವು ಸಹ ಬಹಳ ಬಹಳ ಅಮೂಲ್ಯವಾಗಿದೆ. ಬ್ರಹ್ಮನ ಮೂಲಕ ವಿಷ್ಣು ಪುರಿಯ ಸ್ಥಾಪನೆಯಾಗುತ್ತದೆ ಮತ್ತು ಅವರೇ ಪಾಲನೆಯನ್ನು ಮಾಡುತ್ತಾರೆ. ಮಕ್ಕಳಿಗೆ ಅಪಾರ ಖುಷಿ ಇರಲಿ. ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಾರೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿ ತಂದೆಯು ಬಂದು ಸ್ವರ್ಗದ ಸ್ಥಾಪನೆ, ನರಕದ ವಿನಾಶ ಮಾಡಿಸುತ್ತಾರೆ. ಆದ್ದರಿಂದ ಮಹಾಭಾರತ ಯುದ್ಧವು ಜೊತೆಯಲ್ಲಿದೆ. ಪ್ರತಿ 5000 ವರ್ಷಗಳ ನಂತರ ಈ ಚಕ್ರವು ಸುತ್ತುತ್ತದೆ. ತಂದೆಯು ಸಹ ಕಲ್ಪಕಲ್ಪವು ಕಲ್ಪದ ಸಂಗಮಯುಗದಲ್ಲಿ ಬರುತ್ತಾರೆ. ಇದನ್ನು ಅವರು ಭಗವದ್ಗೀತೆಯಲ್ಲಿ ಯುಗ ಯುಗಗಳಲ್ಲಿ ಬರುತ್ತಾರೆ ಎಂದು ಹೇಳಿದ್ದಾರೆ. ಅದರಲ್ಲಿಯೂ 5 ಯುಗಗಳಿವೆ. ಅಂದಮೇಲೆ 5 ಬಾರಿ ಬರುವರೆ? ಹಾಗಾದರೆ 24 ಅವತಾರ ಎಂದು ಏಕೆ ಬರೆದಿದ್ದಾರೆ? ಮನುಷ್ಯರು ಎಷ್ಟೊಂದು ಯಜ್ಞ, ತಪ, ತೀರ್ಥ ಯಾತ್ರೆಗಳನ್ನು ಮಾಡುತ್ತಾರೆ. ಇವೆಲ್ಲವೂ ಭಗವಂತನೊಂದಿಗೆ ಮಿಲನ ಮಾಡುವ ಮಾರ್ಗಗಳೆಂದು ತಿಳಿಯುತ್ತಾರೆ. ಆದ್ದರಿಂದ ಭಗವಂತನ ಬಳಿ ಯಾರೂ ಹೋಗಲು ಸಾಧ್ಯವಿಲ್ಲ. ಅರ್ಧಕಲ್ಪ ಎಷ್ಟೊಂದು ತಲೆ ಕೆಡಿಸಿಕೊಂಡಿದ್ದೀರಿ. ಜನ್ಮ ಜನ್ಮಾಂತರದಿಂದ ತಿರುಗಾಡಿರಿ. ಆದರೂ ಸಹ ತಂದೆಯು ಸಿಗಲಿಲ್ಲ. ಈಗ ತಂದೆಯು ನೀವು ಮಕ್ಕಳಿಗೆ ಎಷ್ಟು ಸಮೀಪವಿದ್ದಾರೆ. ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ, ನಿಮಗೆ ತಿಳಿಸುತ್ತಿದ್ದಾರೆ. ನೀವು ತಿಳಿದುಕೊಳ್ಳುತ್ತೀರಿ. ಕಲ್ಪಕಲ್ಪವು ನಾವು ಇದೇ ರೀತಿ ಮಿಲನ ಮಾಡುತ್ತೇವೆ. ಏನು ಕಳೆಯಿತೋ ಅದು ಕಲ್ಪಕಲ್ಪವೂ ಆಗುವುದು. ಆ ದಾದಾರವರೇ ವಜ್ರ ವ್ಯಾಪಾರಿಯಾಗುವರು ಮತ್ತು ಅವರಲ್ಲಿಯೇ ತಂದೆಯು ಪ್ರವೇಶ ಮಾಡುವರು. ಮತ್ತು ಅದೇ ಮಕ್ಕಳು ಬಂದು ತಂದೆಯ ಮಡಿಲು ಸೇರುತ್ತೀರಿ. ಪುನಃ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ನೀವು ಮಕ್ಕಳ ಜೊತೆ ತಂದೆಯ ಈ ಅನಾದಿ ಅವಿನಾಶಿ ಪಾತ್ರವು ಕಲ್ಪಕಲ್ಪವು ಇದೇ ರೀತಿ ಪುನರಾವರ್ತನೆ ಆಗುತ್ತಾ ಇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ.
ಇದು ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ. ಇದರಲ್ಲಿ ಪ್ರತಿ ಮಾತಿನಲ್ಲಿ ಕಲ್ಯಾಣವಿದೆ, ಸಂಪಾದನೆಯೇ ಸಂಪಾದನೆ ಇದೆ. ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ 21 ಜನ್ಮಗಳಿಗಾಗಿ ಜೀವನವನ್ನು ಅಮರ ಮಾಡಿಕೊಳ್ಳಬೇಕಾಗಿದೆ. ಪ್ರವೃತ್ತಿಯಲ್ಲಿ ಇರುತ್ತಾ ಮನಸ್ಸು ಬುದ್ಧಿಯಿಂದ ಸಮರ್ಪಣೆಯಾಗಬೇಕಾಗಿದೆ. ಶ್ರೀಮತ ಪ್ರಮಾಣ ಖರ್ಚು ಮಾಡಬೇಕಾಗಿದೆ. ಸಂಪೂರ್ಣ ಟ್ರಸ್ಟಿಯಾಗಿರಬೇಕಾಗಿದೆ. ಶಿವತಂದೆಯ ಭಂಡಾರವು ಭರ್ಪೂರ್, ಕಾಲಕಂಟಕ ದೂರ. ವರದಾನ: ಸಹಯೋಗದ ಶಕ್ತಿಯಿಂದ ಅಸಹಯೋಗಿಗಳನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವ ತಂದೆಯ ಸಮಾನ ಪರೋಪಕಾರಿ ಭವ. ಸಹಯೋಗಿಗಳ ಜೊತೆ ಸಹಯೋಗಿ ಆಗುವುದೇನು ಮಹಾವೀರತೆ ಅಲ್ಲ, ಆದರೆ ಹೇಗೆ ತಂದೆಯು ಅಪಕಾರಿಗಳ ಮೇಲೆ ಉಪಕಾರ ಮಾಡುತ್ತಾರೆಯೋ ಹಾಗೆಯೇ ತಾವು ಮಕ್ಕಳು ಸಹ ತಂದೆಯ ಸಮಾನರಾಗಿರಿ. ಯಾರೆಷ್ಟಾದರೂ ಅಸಹಯೋಗಿಯಾಗಿರಲಿ, ತಾವು ತಮ್ಮ ಸಹಯೋಗದ ಶಕ್ತಿಯಿಂದ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಬಿಡಿ. ಈ ರೀತಿಯೂ ಯೋಚಿಸಬಾರದು. ಈ ಕಾರಣದಿಂದ ಇವರು ಮುಂದುವರಿಯುತ್ತಿಲ್ಲ. ಬಲಹೀನತೆಯನ್ನು ಬಲಹೀನತೆ ಎಂದು ತಿಳಿದು ಬಿಡಬಾರದು, ಆದರೆ ಅವರಿಗೆ ಬಲವನ್ನು ಕೊಟ್ಟು ಬಲಶಾಲಿಯನ್ನಾಗಿ ಮಾಡಿರಿ. ಈ ಮಾತಿನ ಬಗ್ಗೆ ಗಮನ ಕೊಡುತ್ತೀರೆಂದರೆ ಸರ್ವೀಸಿನ ಯೋಜನೆಗಳೆಂಬ ಆಭರಣಗಳ ಮೇಲೆ ವಜ್ರಗಳ ಹೊಳಪು ಉಂಟಾಗುತ್ತದೆ, ಅರ್ಥಾತ್ ಸಹಜವಾಗಿಯೇ ಪ್ರತ್ಯಕ್ಷತೆ ಆಗಿ ಬಿಡುತ್ತದೆ. ಸ್ಲೋಗನ್: ಕ್ರೋಧಕ್ಕೆ ಕಾರಣವಾಗಿದೆ ಸ್ವಾರ್ಥ ಅಥವಾ ಈರ್ಷೆ. ಇದೇ ಕಿರಿಕಿರಿಯಾಗುವ ಅಂದರೆ ಮನಸ್ಸಿನ ಗೊಂದಲ ಮೂಲವಾಗಿದೆ. ಮೊದಲು ಇದನ್ನೇ ಸಮಾಪ್ತಿಗೊಳಿಸಿರಿ. ಅವ್ಯಕ್ತ ಸೂಚನೆಗಳು: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿರಿ. ಪವಿತ್ರತೆ ತಳಪಾಯವಾಗಿದೆ ಹಾಗೂ ತಳಪಾಯದ ಬ್ರಹ್ಮಚರ್ಯ ವ್ರತ ಧಾರಣೆ ಮಾಡುವುದು ಇದು ಕಾಮನ್ ಮಾತಾಗಿದೆ. ಆದರೆ ತಾವು ಇನ್ನಷ್ಟು ಮುಂದುವರೆದಿದ್ದ ಎಂದರೆ ಈಗ ನಿಮ್ಮದು ಬಾಲ್ಯದ ಸ್ಟೇಜ್ ಅಲ್ಲ, ಈಗಂತೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕು. ನಾನು ಬ್ರಹ್ಮಚಾರಿಯಾಗಿ ಇರುತ್ತೇನೆ, ಪವಿತ್ರವಾಗಿ ಇರುತ್ತೇನೆ, ಕೇವಲ ಇದರಲ್ಲಿ ಖುಷಿಯಾಗಬೇಡಿ. ಮೂಲ ತಳಪಾಯ ತಮ್ಮ ಸಂಕಲ್ಪವನ್ನು ಶುದ್ಧವಾಗಿ ಮಾಡಿಕೊಳ್ಳಿ, ಜ್ಞಾನ ಸ್ವರೂಪ ಮಾಡಿಕೊಳ್ಳಿ, ಶಕ್ತಿ ಸ್ವರೂಪ ಮಾಡಿಕೊಳ್ಳಿ. ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡುವುದಕ್ಕಾಗಿ ದಾದಿ ಪ್ರಕಾಶ್ ಮಣಿಜಿ ಅವರ ಗುಪ್ತ ಪುರುಷಾರ್ಥ 19ನೇ ಪುಣ್ಯ ಸ್ಮೃತಿಯ ನಿಮಿತ್ತ ವಿಶೇಷ ಧಾರಣೆಗಳು. ದಾದೀಜಿಯವರು ಎಲ್ಲ ಜವಾಬ್ದಾರಿಗಳನ್ನು ಸಂಭಾಲನೆ ಮಾಡುತ್ತಾ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದರು. ನಾನು ಸರ್ವಗುಣ ಸಂಪನ್ನ, ಸರ್ವಕಲಾ ಸಂಪನ್ನ, ನಿರ್ವಿಕಾರತೆಯಲ್ಲಿಯೂ ಸಂಪನ್ನ ಆಗಿ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಲೇಬೇಕು. ದಾದೀಜಿಯವರು ಮನಸ್ಸು ವಚನ ಕರ್ಮದಲ್ಲಿ ಡಬಲ್ ಅಹಿಂಸಕರಾಗಿದ್ದರು. ಎಲ್ಲರಿಗೂ ಸುಖ ಕೊಟ್ಟರು ಹಾಗೂ ಸುಖವನ್ನೇ ಪಡೆದರು. ಮನಸ್ಸಿನಲ್ಲಿ ಸಹ ಎಂದೂ ಆತ್ಮನಿಗೆ ದುಃಖ ಕೊಟ್ಟಿಲ್ಲ ಹಾಗೂ ದುಃಖವನ್ನು ತೆಗೆದುಕೊಂಡಿಲ್ಲ. ದಾದೀಜಿಯವರು ಸದಾ ಒಂದು ಬಾಬಾರವರ ಆಕರ್ಷಣೆಯಲ್ಲಿದ್ದರು. ಅವರಿಗೆ ಯಾವುದೇ ಹಳೆಯ ವಸ್ತ್ರ, ವ್ಯಕ್ತಿ ಅಥವಾ ತತ್ವ ತನ್ನ ಕಡೆ ಆಕರ್ಷಣೆ ಮಾಡಿಲ್ಲ. ಸದಾ ಒಬ್ಬ ಬಾಬಾರವರ ನೆನಪಿನಲ್ಲಿ ಇದ್ದು ತಮ್ಮ ಸೂಕ್ಷ್ಮ ವೃತ್ತಿಯನ್ನು ಸಹ ಏಕಾಗ್ರ ಮಾಡಿದರು. ಸದಾ ಸಾಕ್ಷಿತನದ ಸ್ಟೇಜ್ನಲ್ಲಿ ಇದ್ದು ಸದಾ ಜೊತೆಗಾರನ ಜೊತೆಯನ್ನು ಅನುಭವ ಮಾಡಿದರು. ಅವರ ದೃಷ್ಟಿ ವೃತ್ತಿಯಲ್ಲಿ ಆತ್ಮೀಯತೆ ಹಾಗೂ ಅಲೌಕಿಕತೆ ಇತ್ತು. ಅವರ ಸಂಸ್ಕಾರಗಳಲ್ಲಿ ಎಷ್ಟು ಘನತೆ ಇತ್ತು. ಯಾವ ಕಾರಣ ಅವರ ಕಣ್ಣುಗಳು ಯಾರ ಮೇಲೂ ಮುಳುಗಲಿಲ್ಲ. ಅವರು ಯಾರ ಅವಗುಣವನ್ನು ಸಹ ಚಿತ್ತದಲ್ಲಿ ಇಟ್ಟುಕೊಂಡಿಲ್ಲ. ಯಾರದ್ದೇ ಅವಗುಣ ನೋಟ್ ಮಾಡಿಲ್ಲ. ಸದಾ ಪರಚಿಂತನೆ, ಪರದರ್ಶನ ಹಾಗೂ ಪರಮತದಿಂದ ಮುಕ್ತರಾಗಿ ಸ್ವಚಿಂತನೆಯಲ್ಲಿ ಇದ್ದರು. ದಾದೀಜಿಯವರು ಬ್ರಹ್ಮ ಬಾಬಾರವರ ಸಮಾನ ಸದಾ ನಿರ್ಮಾಣರಾಗಿದ್ದರು. ನಿರಾಕಾರಿ ಹಾಗೂ ನಿರಹಂಕಾರಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿದರು. ಸದಾ ಸ್ವಯಂವನ್ನು ಸೇವಾಧಾರಿ ಎಂದುಕೊಂಡರು. ಎಂದು ಸಹ ತನ್ನ ಮಹಿಮೆಯನ್ನು ಸ್ವೀಕಾರ ಮಾಡಿಲ್ಲ.
ಯಾರೇ ನಿಂದನೆ ಮಾಡಿದರೆ ಗಾಬರಿಯಾಗಿಲ್ಲ, ಮಹಿಮೆಯಲ್ಲಿ ಖುಷಿಯಾಗಿಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತನ್ನ ಸ್ಥಿತಿಯನ್ನು ಸಮಾನವಾಗಿ ಇಟ್ಟುಕೊಂಡರು. ಬಾಬ್ದಾದರವರಿಂದ ಸಿಕ್ಕಿರುವಂತಹ ದಿವ್ಯ ಬುದ್ಧಿಯ ಉಡುಗೊರೆಯನ್ನು ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಂಡರು. ಸದಾ ಸಮರ್ಥ ಸಂಕಲ್ಪವನ್ನು ಮಾಡಿದರು. ಪ್ರತಿಯೊಂದು ಕರ್ಮ ಶ್ರೀಮತದ ಪ್ರಮಾಣ, ಅದರಲ್ಲಿ ಸ್ವಲ್ಪವೂ ಮನಮತ ಅಥವಾ ಪರಮತ ಮಿಕ್ಸ್ ಆಗದಿರಲಿ. ದಿವ್ಯ ಬುದ್ಧಿಯ ಆಧಾರದ ಮೇಲೆ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮ ಇರಬೇಕು. ಈ ಲಕ್ಷ್ಯವನ್ನು ಇಟ್ಟುಕೊಂಡು ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿದರು. ಸದಾ ಒಂದು ಬಲ, ಒಂದು ಭರವಸೆ, ಒಬ್ಬರೊಂದಿಗೆ ಸರ್ವ ಸಂಬಂಧ, ಯಾವುದೇ ಕಡೆ ಸೆಳೆತ, ಮೋಹ ಇಲ್ಲ. ಸದಾ ಸಹೋದರನ ವೃತ್ತಿಯಿಂದ ಎಲ್ಲರನ್ನು ನೋಡಿದರು ಹಾಗೂ ದಯಾ ಹೃದಯದ ಗುಣವನ್ನು ಧಾರಣೆ ಮಾಡಿ ಬಲಹೀನ ಆತ್ಮಗಳಲ್ಲಿ ಬಲ ತುಂಬಿದರು. ಅಪಕಾರಿಗಳ ಮೇಲೂ ಉಪಕಾರ ಮಾಡಿದರು. ಪ್ರತಿ ಚಿಕ್ಕ ದೊಡ್ಡ ಪರಿಸ್ಥಿತಿಗಳನ್ನು ನಥಿಂಗ್ ನ್ಯೂ, ಏನು ಹೊಸದಲ್ಲ, ಈ ನಥಿಂಗ್ ನ್ಯೂನ ಸ್ಮೃತಿಯಿಂದ ಪಾರು ಮಾಡಿದರು. ಯಾವುದೇ ದೃಶ್ಯವನ್ನು ನೋಡುತ್ತಾ ಏಕೆ, ಏನು ಎಂಬ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲಾಗಿ ಸದಾ ಸಾಕ್ಷಿ ಭಾವವನ್ನು ಧಾರಣೆ ಮಾಡಿ ಸದಾ ಹರ್ಷಿತರಾಗಿದ್ದರು. ಅವರ ಪ್ರತಿಯೊಂದು ಮಾತಿನಲ್ಲಿ ರಾಯಲ್ಟಿ ಕಾಣಿಸಿತು. ಯಾವುದೇ ಮಾತು ಸಾಧಾರಣ ಮಾತು ಇರಲಿಲ್ಲ. ಅವರ ಮುಖದಿಂದ ಯಾವುದು ಆಗುವುದಿದೆ ಆ ಮಾತುಗಳೇ ಹೊರಬರುತ್ತಿತ್ತು. ಈ ರೀತಿ ಸಿದ್ಧಿ ಸ್ವರೂಪ ಆತ್ಮನ ಸಂಕಲ್ಪ ಆಗಿರುವ ಕಾರಣ ಸಹಜವಾಗಿಯೇ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಬಿಟ್ರು. ದಾದೀಜಿಯವರು ಸದಾ ಆತ್ಮವಿಶ್ವಾಸದಿಂದ ಸಂಪನ್ನವಾಗಿರುವ ಕಾರಣ ಇದೇ ಸ್ಮೃತಿಯಲ್ಲಿದ್ದರು. ನಾವಂತೂ ಕಲ್ಪದ ವಿಜಯಿ ಆತ್ಮ ಆಗಿದ್ದೇವೆ. ಯಾವುದೇ ಹಳೆಯ ಸಂಸ್ಕಾರ, ಭಾವ ಅಥವಾ ಲೆಕ್ಕಾಚಾರದ ಅಧೀನವಾಗಿ ಇರಲಿಲ್ಲ. ಹೀಗೆ ಅನುಭವ ಮಾಡಿದರೂ ಆತ್ಮ ಲೈಟ್ನ ಶರೀರದಲ್ಲಿ ನಿವಾಸ ಮಾಡುತ್ತಿದೆ. ದಾದೀಜಿಯವರ ಬುದ್ಧಿ ಸ್ವಚ್ಛವಾಗಿ, ಶುದ್ಧವಾಗಿ ಕನ್ನಡಿಯಂತೆ ಇತ್ತು. ಅವರು ಸದಾ ತಪಸ್ವಿ ಮೂರ್ತಿಯಾಗಿ ಇದ್ದರು. ಸದಾ ಇದೇ ಸ್ಮೃತಿ ಇತ್ತು. ಈ ತಪಸ್ಸಿನಿಂದಲೇ ವಿಶ್ವದ ಕಲ್ಯಾಣ ಆಗುವುದು, ಸುಖಮಯ ಸಂಸಾರ ಬರುವುದು. ದಾದೀಜಿಯವರು ಅಂತಿಮ ಸಮಯವನ್ನು ಸನ್ಮುಖದಲ್ಲಿ ನೋಡುತ್ತಾ ಸದಾ ಸ್ವಚಿಂತನೆ ಮಾಡಿದರು. ಸ್ವ ಉನ್ನತಿಗಾಗಿ ಪ್ರತಿನಿತ್ಯ ಅಮೃತ ವೇಳೆ ಬಾಬಾರವರೊಂದಿಗೆ ಮಧುರ ಆತ್ಮಿಕ ವಾರ್ತಾಲಾಪ ಮಾಡಿದರು. ಬಾಬಾರವರ ಮಹಾವಾಕ್ಯಗಳ ಆಳದ ಅಧ್ಯಯನ ಮಾಡಿದರು. ಬಾಬಾರವರೊಂದಿಗೆ, ಬಾಬಾರವರ ಮುರಳಿಯೊಂದಿಗೆ ಮುರಿಯಲಾರದ ಪ್ರೀತಿ ಇತ್ತು. ದಾದೀಜಿಯವರು ತಮ್ಮ ಸಂಪೂರ್ಣ ಸ್ಥಿತಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ದೇಹಭಾನದಿಂದ ದೂರ ಇರುವ ಅಭ್ಯಾಸ ಮಾಡಿದರು. ಅವರು ಬುದ್ಧಿಯಲ್ಲಿ ಸದಾ ಇದೇ ಇರುತ್ತಿತ್ತು. ವಿಶ್ವ ಕಲ್ಯಾಣ ನಿಮಿತ್ತರಾಗಿದ್ದೇವೆ. ನಾವು ನಮ್ಮ ಸ್ವಸ್ಥಿತಿಯನ್ನು ಶ್ರೇಷ್ಠ, ಏಕಾಗ್ರ, ಏಕರಸ ಅಥವಾ ಸಂಕಲ್ಪಗಳಿಂದ ದೂರ ನಿಸ್ಸಂಕಲ್ಪ ಮಾಡಿಕೊಳ್ಳಬೇಕು. ಆಗ ನಾವು ಈ ಹಳೆಯ ಪ್ರಪಂಚದಿಂದ ಹಾರಿ ಬಾಬಾರವರ ಬಳಿಗೆ ವತನದಲ್ಲಿ ಹೋಗಬಹುದು. ಇದೇ ಸದಾ ಲಗನ್ನಲ್ಲಿ ಇದ್ದರು. ನಾನು ಬಾಬಾರವರ ನೆನಪಿನಲ್ಲಿ ಇದ್ದು ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡಿ ಎಲ್ಲರ ಆಶೀರ್ವಾದಗಳನ್ನು ಪಡೆಯಬೇಕು. ಯಾವುದೇ ಆತ್ಮ ಎಂದೂ ಸಹ ನನ್ನಿಂದ ಡಿಸ್ಟರ್ಬ್ ಆಗಿ ಶಾಪ ಕೊಡಬಾರದು. ಇದರ ಮೇಲೆ ಸಂಪೂರ್ಣ ಗಮನವನ್ನು ಇಟ್ಟುಕೊಂಡು ಎಲ್ಲರ ಆಶೀರ್ವಾದಕ್ಕೆ ಪಾತ್ರರಾದರು. ಸದಾ ಒಂದೇ ಲಕ್ಷ್ಯ ಸನ್ಮುಖದಲ್ಲಿತ್ತು. ನಾನು ಸಂಪನ್ನ ಫರಿಷ್ತೆ, ಕರ್ಮಾತೀತ ಆಗಬೇಕು. ಈ ಹಳೆಯ ಶರೀರ ಬಿಟ್ಟು ಫರಿಷ್ತೆ ಆಗಿ ಅವ್ಯಕ್ತ ವತನವಾಸಿ ಆಗಬೇಕು. ಈ ಸೇವೆಗಳಂತೂ ಹಗಲು ರಾತ್ರಿ ನಡೆಯುತ್ತಲೇ ಇರುತ್ತವೆ. ನಾನು ಸೇವೆ ಜೊತೆ ಸ್ವಯಂನ ಮೇಲೆ ಸೂಕ್ಷ್ಮ ಅಟೆನ್ಷನ್ ಇಟ್ಟುಕೊಂಡು ಪಾಸ್ ವಿತ್ ಆನರ್ ಆಗಬೇಕು. ದಾದೀಜಿ ಸದಾ ಸರ್ವ ವಿಘ್ನಗಳಿಂದ ದೂರ ನಿರ್ವಿಘ್ನ ಸ್ಥಿತಿಯಲ್ಲಿ ಇದ್ದರು. ಏಕಾಂತದಲ್ಲಿ ಕುಳಿತುಕೊಂಡು ತನ್ನನ್ನು ತಾನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ತನ್ನ ಕಡಿಮೆಗಳನ್ನು, ಬಲಹೀನತೆಗಳನ್ನು, ಆತ್ಮರೂಪಿ ವಜ್ರದ ಕಲೆಗಳನ್ನು ಸಂಪೂರ್ಣ ಸಮಾಪ್ತಿ ಮಾಡಿ ಅಮೂಲ್ಯ ವಜ್ರ ಆದರು. ಸ್ವಯಂವನ್ನು ಸಂಪೂರ್ಣ ಪಾವನ ಲೈಟ್ನಿಂದ
ಸಂಪನ್ನ ಮಾಡುವುದಕ್ಕಾಗಿ ಆಂತರಿಕ ವೈರಾಗ್ಯ ವೃತ್ತಿಯ ಮೂಲಕ ಎಲ್ಲ ಮಾತುಗಳಿಂದ ಉಪರಾಮಾಗಿದ್ದು ತಮ್ಮ ಸೂಕ್ಷ್ಮ ದೃಷ್ಟಿ ವೃತ್ತಿಯನ್ನು ಸಂಪೂರ್ಣ ಪಾವನ ಮಾಡಿಕೊಂಡರು. ಹಳೆಯ ಸಂಸ್ಕಾರಗಳ ಪ್ರವೃತ್ತಿಯನ್ನು ಪರಾಜಯ ಮಾಡಿ ಪ್ರಕೃತಿ ಜೀತಾಗಿ ಬಾಬಾರವರ ಮಡಿಲಿನಲ್ಲಿ ಸಮಾವೇಶವಾದರು. ನಾನು ಬಾಬಾರವರದ್ದು, ನಾನು ಬಾಬಾರವರ ಸಮಾನ ಸಂಪೂರ್ಣ ಆಗಲೇಬೇಕು. ಹಾಗಾಗಿ ಸೂಕ್ಷ್ಮ ದೇಹ ಅಭಿಮಾನವನ್ನು, ಸ್ವಯಂನ ಸಂಸ್ಕಾರಗಳನ್ನು, ಮಾನ್ಯತೆ, ಗೌರವ ಹಾಗೂ ಮಹಿಮೆಯನ್ನು, ಬುದ್ಧಿ ಹಾಗೂ ಅಭ್ಯಾಸಗಳನ್ನು ಸಂಪೂರ್ಣ ಸಮರ್ಪಣೆ ಮಾಡಿದರು. ಹಾಗೂ ತಂದೆ ಸಮಾನ ಆಗಿ ಅವ್ಯಕ್ತವತನವಾಸಿ ಆದರೂ ಒಳ್ಳೆಯದು. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ವಿಡಿಯೋಗಳ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.